ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತೊಗರಿಬೇಳೆ ಒಬ್ಬಟ್ಟು ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತುಂಬ ಪರಿಪೂರ್ಣವಾದ ವಿಧಾನದಲ್ಲಿ ತಿಳಿಸ್ತಾ ಇದ್ದೀನಿ. ತುಂಬ ಈಸಿ ಮಾಡೋದು, ಎಲ್ಲರೂ ಮಾಡ್ತೀರಾ. ಆದರೆ ಈ ವಿಧಾನದಲ್ಲಿ ಮಾಡಿದ್ರೆ 15 ಡೇಸ್ ಇಟ್ಟರೂ ಕೂಡ ಕೆಡೋದಿಲ್ಲ. ಪೂರ್ಣ ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಫ್ರೆಶ್ ಆಗಿರುತ್ತೆ. ಇವಾಗಲೇ ಮಾಡಿರೋ ಥರ ಅಷ್ಟೊಂದು ಚೆನ್ನಾಗಿರುತ್ತೆ. ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ತಿಳಿಯೋಣ. 1 kg ತೊಗರಿಬೇಳೆ ತೊಗೊಂಡಿದ್ದೀನಿ. ನಿಮಗೆ ಕ್ವಾಂಟಿಟಿ ಇನ್ನೂ ಬೇಕು ಅಂದರೆ ಹೆಚ್ಚಾಗಿ ತಗೊಳ್ಳಿ. ಅದೇ ಇದು ಡಬಲ್, ನಾನು ಏನು ಇಂಗ್ರೀಡಿಯೆಂಟ್ಸ್ ಹಾಕ್ತಾಯಿದ್ದೀನಿ ಅದನ್ನು ಡಬಲ್ ತಗೊಳ್ಳಿ ಅಷ್ಟೇ. ಇಲ್ಲಿ 1 kg ತೊಗರಿಬೇಳೆನ ಬಿಸಿ ನೀರಲ್ಲಿ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಆದರೆ ತುಂಬ ನುಣ್ಣಗೆ ಬೇಯಿಸ್ಕೋಬಾರ್ದು. ಒಂದು 90% ಬೇಯಿಸ್ಕೊಂಡ್ರೆ ಸಾಕು. ತುಂಬ ನುಣ್ಣಗೆ ಬೇಯಿಸ್ಕೊಂಡ್ರೆ ರುಬ್ಬೋದಕ್ಕೆ ಆಗೋದಿಲ್ಲ, ಪೇಸ್ಟ್ ಆಗಿಬಿಡುತ್ತೆ. ಇವಾಗ 90% ಬೆಂದಿದೆ. ಇಷ್ಟು ಬೆಂದರೆ ಸಾಕು. ಇವಾಗ ಇದನ್ನು ನೀರೆಲ್ಲ ಶೋಧಿಸ್ಕೊಂಡು ಕಂಪ್ಲೀಟಾಗಿ ತಣ್ಣಗಾಗೋಕ್ಕೆ ಬಿಡಬೇಕು. ಫ್ಯಾನ್ ಕೆಳಗಡೆ ಇಟ್ಟರೆ ಒಂದು ಹಾಫ್ ಆನ್ ಅವರ್ ಇಟ್ಟರೆ ಸಾಕು, ಕಂಪ್ಲೀಟಾಗಿ ತಣ್ಣಗಾಗುತ್ತೆ. ನಾನು ಹಾಗೆ ಮಾಡಿದ್ದೀನಿ. ಇವಾಗ ಇದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೋಬೇಕು. ಅದು ತಣ್ಣಗಾಗೋ ಅಷ್ಟೊತ್ತಿಗೆ ಕೊಬ್ಬರಿನ ರುಬ್ಕೊಂಡ್ಬಿಡೋಣ. ಇಲ್ಲಿ ಒಣ ಕೊಬ್ಬರಿ ತಗೊಳ್ತಾ ಇದ್ದೀನಿ. ಹಸಿ ಕೊಬ್ಬರಿ ತೊಗೊಂಡ್ರೆ ಬೇಗ ಕೆಡುತ್ತೇವೆ ಪೂರ್ಣ, ಅದಕ್ಕಾಗಿ ಚೆನ್ನಾಗಿರಲ್ಲ. ಒಣ ಕೊಬ್ಬರಿ ತೊಗೊಳ್ತಾ ಇದ್ದೀನಿ. ಒಣ ಕೊಬ್ಬರಿ ಈ ರೀತಿ ನುಣ್ಣಿಗೆ ರುಬ್ಕೊಂಡು ಪಕ್ಕದಲ್ಲಿ ಇಟ್ಕೊಳ್ಳೋಣ. ಅಷ್ಟೊತ್ತಿಗೆ ಬೇಳೆ ಕೂಡ ತಣ್ಣಗಾಯಿತು, ಅದನ್ನು ಕೂಡ ನುಣ್ಣಿಗೆ ರುಬ್ಕೊಳ್ಳೋಣ. ಬೇಳೆ ಮತ್ತು ಕೊಬ್ಬರಿ ಎಲ್ಲ ರುಬ್ಕೊಂಡು ಆದಮೇಲೆ 1 kg ಬೇಳೆಗೆ 1 kg ಬೆಲ್ಲ ತಗೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಬೆಲ್ಲ ಕರಗೋಷ್ಟು ಬಿಸಿ ಮಾಡಿಕೊಂಡ್ರೆ ಸಾಕು. ತುಂಬ 1 ಎಳೆ ಪಾಕ 2 ಎಳೆ ಪಾಕ ಅನ್ನೋ ಅವಶ್ಯಕತೆ ಇಲ್ಲ. ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು. ಈ ರೀತಿ ಮಾಡೋದ್ರಿಂದ ಏನಾದರೂ ಕಳ್ಳು ಮಣ್ಣು ಆ ಥರ ಏನಾದರೂ ಇದ್ದರೆ ಅದು ಫಿಲ್ಟ್ರ್ ಆಗುತ್ತೆ. ಹಾಗಾಗಿ ನಾವು ಈ ರೀತಿ ಮಾಡಿದ್ರೆ ಪೂರ್ಣ ತುಂಬ ದಿವಸ ಇಟ್ಟರೂ ಕೂಡ ಏನೂ ಆಗೋದಿಲ್ಲ. ಇವಾಗ ಮೊದಲೇ ನಾವು ರುಬ್ಬಿಟ್ಕೊಂಡಿದ್ದ ಬೇಳೆ ಜೊತೆಗೆ ಕೊಬ್ಬರಿ ಕೂಡ ಹಾಕಿ ಮಿಕ್ಸ್ ಮಾಡೋಣ. ಗಂಟು ಇಲ್ಲದೆ ಎಲ್ಲ ಈವನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಕೂಡ ಗಂಟು ಇರಬಾರ್ದು. ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಗಂಟಿರಲ್ಲ. ತುಂಬ ಈಸಿಯಾಗಿ ಪೂರ್ಣ ರೆಡಿ ಮಾಡ್ಕೋಬಹುದು. ಈಗ ಇದಕ್ಕೆ ಬೆಲ್ಲದ ಪಾಕ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೊದಲೇ ಎಲ್ಲ ಹಾಕೋದು ಬೇಡ, ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಮಾಡೋದ್ರಿಂದ ಹೂರ್ಣ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನಾವು ಈ ಥರ ಪಾಕ ಮಾಡಿ ನಾವು ಮಿಕ್ಸ್ ಮಾಡೋದ್ರಿಂದ ಏನೇ ಕಸ ಕಡ್ಡಿ ಇದ್ದರೂ ಕೂಡ ಫಿಲ್ಟ್ರ್ ಆಗುತ್ತೆ. ತಿನ್ನಬೇಕಾದ್ರೆ ಡಿಸ್ಟರ್ಬ್ ಆಗೋದಿಲ್ಲ. ತುಂಬ ಚೆನ್ನಾಗಿರುತ್ತೆ, ತುಂಬ ಸಾಫ್ಟಾಗಿರುತ್ತೆ. ಈ ಥರ ಮಾಡಿದ್ರೂ ತುಂಬ ರುಚಿಯಾಗಿ ಕೂಡ ಇರುತ್ತೆ. ಈ ರೀತಿ ಎಲ್ಲ ಮಿಕ್ಸ್ ಮಾಡಿ ಸೈಡಿಗೆ ಇಟ್ಕೊಳ್ಳೋಣ. ಹಾಗೆ ಹೂರ್ಣ ಮಾಡೋದಕ್ಕೆ ನಾನು ಹೆಚ್ಚಾಗಿ ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ಕೊಬ್ಬರಿ ತುಂಬ ಹಾಕಿದಷ್ಟು ರುಚಿ ತುಂಬ ಚೆನ್ನಾಗಿರುತ್ತೆ. ಕೊಬ್ಬರಿ ಜೊತೆ ಸ್ವಲ್ಪ ಏಲಕ್ಕಿನೂ ಹಾಕಿ ರುಬ್ಕೋಬೇಕು. ನಾನು ಅದನ್ನು ಹೇಳಲಿಲ್ಲ, ಸೊ ಹಾಗಾಗಿ ಇವಾಗ ಹೇಳ್ತಾ ಇದ್ದೀನಿ. ನನ್ನ ವಿಡಿಯೋಸ್ ಹೊಸದಾಗಿ ಅಡುಗೆ ಮಾಡೋರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಅವರಿಗಾಗಿ ಈ ನನ್ನ ವಿಡಿಯೋಸ್ ಇಷ್ಟೇ ನೋಡಿ. ಹೂರ್ಣ ಮಾಡೋದು ತುಂಬ ಈಸಿ. ಈ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಎಷ್ಟು ದಿವಸ ಇಟ್ಟರೂ ಕೂಡ ಕೆಡೋದಿಲ್ಲ. ಹಾಗೆ ಕಸ ಕಡ್ಡಿ ಏನಾದರೂ ಇದ್ದರೂ ಕೂಡ ಫಿಲ್ಟ್ರ್ ಆಗುತ್ತೆ. ಇವಾಗ ಹಿಟ್ಟು ಹೇಗೆ ಕಳಿಸ್ಕೋಬೇಕು ಅಂತ ಕೂಡ ಒಂದು ಸಲ ನೋಡ್ಕೊಂಬರೋಣ. ಮೈದಾ ಹಿಟ್ಟು ಮತ್ತು ಚಿರೋಟಿ ರವೆ ಸಮ ಪ್ರಮಾಣದಲ್ಲಿ ಹಾಕ್ಕೋಬೇಕು. ಹಾಗೆ ಸ್ವಲ್ಪ ಸಕ್ಕರೆ, ಅರಿಶಿನ ಹಾಕಿ ಅದ್ರ ಜೊತೆಗೆ 1 ಗ್ಲಾಸ್ ಆಗೋವಷ್ಟು ಹಾಲು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಹಾಲು ಹಾಕೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ. ಮತ್ತು ಇದನ್ನು ನಾವು ಸ್ಟೋರ್ ಮಾಡಿ ಇಟ್ಕೊಳ್ಳೋಕ್ಕಾಗಲ್ಲ. ಹಿಟ್ಟು ಹೂರ್ಣ ಬೇಕಾದರೆ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು. ಆದರೆ ಹಿಟ್ಟನ್ನು ಯಾವಾಗ ಒಬ್ಬಟ್ಟು ಮಾಡ್ತೀವಿ ಆವತ್ತೇ ರೆಡಿ ಮಾಡ್ಕೋಬೇಕು. ಇನ್ನೇನು ಯುಗಾದಿ ಹಬ್ಬ ಬಂದೇ ಬಿಡ್ತು. ಹಿಂದೂಗಳ ಹೊಸ ವರ್ಷದ ಯುಗಾದಿಯಂದು ಬೇವು ಬೆಲ್ಲ ತಿಂದು ಸಾಮರಸ್ಯದ ಮಾತುಗಳನ್ನಾಡುವ ಜೊತೆಗೆ ಬಗೆಬಗೆಯ ತಿನಿಸುಗಳನ್ನು ತಯಾರಿಸಿ ಹಬ್ಬದ ಸಂಭ್ರಮವನ್ನು ಹೆಚ್ಚಿಸುವುದು ನಮ್ಮ ವಾಡಿಕೆ. ಯುಗಾದಿಯಂದು ಹೋಳಿಗೆ ಮಾಡುವುದು ಕೂಡ ಒಂದು ವಿಶೇಷ. ಹಿಟ್ಟು ಕಳಿಸೋದಕ್ಕೆ ಎಣ್ಣೆ ಪ್ರಮಾಣ ಜಾಸ್ತಿ ಬೇಕಾಗುತ್ತೆ. ಈ ರೀತಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಪೂರ್ತಿಯಾಗಿ ಅಬ್ಸರ್ವ್ ಆಗೋವರೆಗೂ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಈ ಥರ ಎಷ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ತೀವಿ ಅಷ್ಟು ಸಾಫ್ಟಾಗಿ ನಮಗೆ ಒಬ್ಬಟ್ಟು ಬರುತ್ತೆ. ಈ ರೀತಿ ಸ್ವಲ್ಪ ಎಣ್ಣೆ ಹಾಕಿ ಮಿಕ್ಸ್ ಮಾಡಿ ಪಕ್ಕದಲ್ಲಿ ಇಟ್ಕೋಬೇಕು. ನಾವು ಈ ಥರ ಮುಟ್ಟಿದಾಗ ಸ್ವಲ್ಪ ಕೂಡ ಕೈಗೆ ಅಂಟ್ಕೋಬಾರ್ದು, ಆ ಥರ ಇರಬೇಕು ಸಾಫ್ಟಾಗಿ.
ಈಗ ಮೊದಲೇ ತಯಾರಿಸಿಕೊಂಡಿದ್ದ ಹಿಟ್ಟನ್ನು ಉಂಡೆ ಮಾಡಿಕೊಂಡು ಅದನ್ನು ಪೂರಿ ಹಿಟ್ಟಿನ ಆಕಾರಕ್ಕೆ ಹೊತ್ಕೊಳ್ಬೇಕು. ಅದರೊಳಗೆ ಸ್ವಲ್ಪ ಹೂರಣ ಹಿಟ್ಟು ಸುತ್ತಲೂ ಚೆನ್ನಾಗಿ ಕವರ್ ಮಾಡಿ ಹೋಳಿಗೆ ಲಟ್ಟಿಸ್ಕೊಳ್ಬೇಕು. ಒಬ್ಬಟ್ಟು ಲಟ್ಟಿಸ್ಕೊಳ್ಳೋದಕ್ಕೆ ನಾನಿಲ್ಲಿ ಬಟರ್ ಪೇಪರ್ ಯೂಸ್ ಮಾಡ್ತಾಯಿದ್ದೀನಿ. ಬಟರ್ ಪೇಪರ್ ಜೊತೆಗೆ ಮೇಲೆ ಒಂದು ಕವರ್ ಕೂಡ ಈ ಥರ ಕವರ್ ಮಾಡಿ ಈ ಥರ ಮಾಡೋದ್ರಿಂದ ಎಷ್ಟು ತೆಳು ಬೇಕಾದರೂ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಈ ರೀತಿ ಮಾಡೋದ್ರಿಂದ ಎಲ್ಲೂ ಕೂಡ ಅಂಟೋದಿಲ್ಲ. ತುಂಬ ಈಸಿಯಾಗಿ ಒಬ್ಬಟ್ಟು ಮಾಡಬಹುದು. ಇದು ಎಲ್ಲ ಮಾರ್ಕೆಟಲ್ಲಿ ಕೂಡ ಸಿಗುತ್ತೆ. ಹೋಳಿಗೆ ಪೇಪರ್ ಅಂದರೆ ಎಲ್ಲ ಕಡೆಯೂ ಸಿಗುತ್ತೆ. ಹಾಗೆ ಅಮೆಝಾನಲ್ಲಿ ಕೂಡ ಇದು ಲಭ್ಯ. ನೋಡಿ ಇಷ್ಟೇ, ಎಷ್ಟು ತೆಳುಗೆ ಬೇಕಾದರೂ ನಾವು ಒಬ್ಬಟ್ಟು ಲಟ್ಟಿಸ್ಕೋಬಹುದು. ಈ ರೀತಿ ಬಟರ್ ಪೇಪರಲ್ಲಿ ಮಾಡೋದ್ರಿಂದ ಎಲ್ಲೂ ಕೂಡ ಅಂಟೋದಿಲ್ಲ. ಈಗ ಪ್ಯಾನ್ ಬಿಸಿಗಿಟ್ಟು ತುಪ್ಪ ಅಥವಾ ಎಣ್ಣೆ ನಿಮ್ಮ ಇಷ್ಟ ಏನು ಬೇಕೋ ಅದನ್ನು ಹಾಕಿ ಎರಡೂ ಬದಿ ಈ ಥರ ಕಾಯಿಸ್ಕೊಂಡ್ರೆ ಬಿಸಿ ಬಿಸಿಯಾದ ಒಬ್ಬಟ್ಟು ಸವಿಯಲು ಸಿದ್ಧ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ರೀತಿ ಮಾಡೋದ್ರಿಂದ ಒಬ್ಬಟ್ಟು ತುಂಬ ರುಚಿಯಾಗಿರುತ್ತೆ. ಬಾಯಲ್ಲಿ ಇಟ್ಟರೆ ಕರಗುತ್ತೆ. ಯಾರೆಲ್ಲ ನನ್ನ ವಿಡಿಯೋಸ್ ಮೊದಲನೇ ಸಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು.